ನಾವು ನಮ್ಮ ಮಂಡ್ಯದಲ್ಲಿ ಯಾಕೆ ಬೆಳಿಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿ. ನಾವು ದಾವಣಗೆರೆಯಿಂದ ಬಂದು ಸಿಟ್ಟಾಗಿದೆ, ಆದ್ರೂ ನಾವು ಇಲ್ಲೇ ಬೆಳಿಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಎಲ್ಲ ಬೆಳೆಗಳು ಹಾಕಿದ್ದೀವಿ. ಎಲ್ಲ ಬೆಳೆಗಳೂ ಲೈನು ಬಂದಿದ್ದಾವೆ. ಆದರೆ ಇನ್ನೊಂದು 2 ವರ್ಷ ಹೋದರೆ ಬೆಳೆ ಬರೋ ಶುರುವಾಗ್ತದೆ. ಅಲ್ಲಿ ತನಕ ಈ ಬಾಳೆ ಪಪ್ಪಾಯಿ ಇವೆಲ್ಲ ಬೆಳ್ಕೊಂಡಿದ್ವಿ, ಖರ್ಚು ದುಡ್ಡಾಗ್ತಾ ಇದೆ ನಮಗೆ. ನಾವು ಆರಾಮಾಗಿ ಇಲ್ಲಿದ್ದೀವಿ, ನಾವು ತಿನ್ಕೊತಾ ಇದ್ದೀವಿ. ಅದೇ ಥರ ಈಗ ಈ ವ್ಯವಸಾಯ ಮಾಡೋಕ್ಕೆ ಕಾರಣ ಉದ್ದೇಶ ಆರೋಗ್ಯ ಬೇಕಂದರೆ ಆರ್ಗಾನಿಕ್ ಫುಡ್. ಆರ್ಗಾನಿಕ್ ಅಂದರೆ ನ್ಯಾಚುರಲ್ ಫುಡ್. ಆರ್ಗಾನಿಕ್ ಅಂದರೆ ಆರ್ಗಾನಿಕಲ್ಲಿ ಬೇಕಾದಷ್ಟು ಮಿನರಲ್ಸ್ ಎಲ್ಲ ಬಂದಿದ್ದಾವೆ, ನಾವು ಅದನ್ನು ಯೂಸ್ ಮಾಡೋದು. ಒಳ್ಳೆ ಕೌ ಬೇಸ್, ಹಸುವಿನ ಗಂಜಲ, ಹಸುವಿನ ಸಗಣಿ, ಇದರ ಜೊತೆಗೆ ನಾವೇ ಬೆಳ್ಕೊಂಡಿರೋ ಅಂಥ ಕಬ್ಬಿನಿಂದ ಬೆಲ್ಲ ಮಾಡ್ಕೊಂಡು ಆ ಬೆಲ್ಲ ಅವು 3 ಯೂಸ್ ಮಾಡಿ ನಾವು ಈ ತೋಟ ಬೆಳೆಸ್ತಾ ಇದ್ದೀವಿ. ಇಲ್ಲಿ ಈ ತೋಟದಲ್ಲಿ ಏನೇ ಐಟಮ್ ನೀವು ತಿಂದಿದ್ರೆ ಹೊರಗಡೆ ತಿಂದಿದ್ದಕ್ಕೆ ನಿಮಗೆ ಡಿಫ್ರೆನ್ಸ್ ಹೆಂಗೆ ಅನ್ನೋದು ಕಾಣ್ತದೆ. ಅದು ಕಂಪಲ್ಸರಿ ನಿಮಗೆ ಗೊತ್ತಾಗುತ್ತೆ. ಈ ವ್ಯವಸಾಯ ಈ ಫುಡ್ಡೇ ಯಾಕೆ ತಿನ್ನಬೇಕು ಅನ್ನೋದಂದರೆ ನಮ್ಮ ತಾತದಿರು, ನಮ್ಮ ತಾತದಿರು, ನಿಮ್ಮ ತಾತದಿರಲ್ಲ, ನಿಮ್ಮ ತಾತ ಅಂದರೆ ನಮ್ಮ ವಯಸ್ಸು, ನಮ್ಮ ತಾತದಿರೆಲ್ಲ 120 ವರ್ಷ 115 ವರ್ಷ ಬರ್ತಾರೆ. ಈಗ ನಿಮ್ಮ ತಾತದಿರೆಲ್ಲ ನಿಮ್ಮ ಮನೇಲಿ ಹೇಳ್ತಾರೆ ಆ ಕಾಲದಲ್ಲಿ ನಮ್ಮ ತಾತ ಹಂಗೆ ಮಾಡ್ತಾ ಇದ್ರು. ಈಗ ನಾವು ಹೆಂಗೆ ನಮ್ಮ ತಾತದಿರನ್ನ ನೋಡಿದ್ವಿ, ನಾವು ಯಾಕೆ ಈ ಥರ ಆಗ್ತಾ ಇದ್ವಿ. ಈಗ ಬರ್ತಾ ಬರ್ತಾ 50 ವರ್ಷಕ್ಕೆ ಬಂದಿದ್ವಿ. ಅವಾಗ 100 ವರ್ಷದ ಮೇಲೆ ಬರ್ತಾರಲ್ಲ, ಇವಾಗ 50 ವರ್ಷ ಬಂದಿದ್ವಿ. ಕಾರಣ ಏನಂದ್ರೆ ಈ ಕೆಮಿಕಲ್ ಫುಡ್ಡು ಮನುಷ್ಯನ ಸರ್ವರೋಗಕ್ಕೆ ಕಾರಣ. ಈ ರೋಗ ಮುಕ್ತಿಗಳು ಆಗಿದ್ರೆ ನಾವು ಎಷ್ಟು ದಿನನಾರೇ ಬರ್ತೀವಿ. ಭಗವಂತ ಆಯುಷ್ ಕೊಟ್ಟಿರ್ತಾನೆ, ಅಷ್ಟು ದಿನ ಬದುಕ್ತೀವಿ, ಅದು ಬೇರೆ ವಿಷಯ. ಇರೋ ತನಕ ಹಾಸ್ಪಿಟ್ಲಿಗೆ ಹೋಗ್ದಂಗೆ ಬರ್ತದೆ. ಈಗ ನನಗೆ 65 ವರ್ಷ, ಇವತ್ತು ನನಗೆ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ. ನಾನು ನಿಮ್ಮ ಸಿಟಿನಲ್ಲಿ ಇದ್ದೀನಿ. ಅದಕ್ಕೆ ಮೊದಲು ಇಂಡಿಯಾ ಎಲ್ಲ ಸುತ್ತಿದ್ದೀವಿ, ಎಲ್ಲ ಡ್ಯಾಮ್ಗಳು ಕಟ್ಟಿದ್ದೀವಿ, ರೋಡ್ಸ್ ಹಾಕಿದ್ದೀವಿ, ಕೆನಾಲ್ಸ್ ಮಾಡಿದ್ದೀವಿ, ಆದ್ರೇನು ಹಾಸ್ಪಿಟ್ಲಿಗೆ ಹೋಗಿಲ್ಲ. ಈ ಸಣ್ಣ ಪುಟ್ಟ ಬಂದರೆ ನಾವು ಹೋಗೋದೇ ಇಲ್ಲ. ಈಗ ಎಲ್ಲರೂ ಹೇಳ್ತಾರೆ 40 ವರ್ಷ ದಾಟಿದರೆ ಚೆಕ್ ಮಾಡಿಸ್ಕೊಳ್ಳಿ ಅಂತ. ನಾವು ಇವತ್ತಿನ 65 ವರ್ಷ ಬಂದಾಗೂ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಾಡಿ ಬ್ಲಡ್ ಕೊಟ್ಟು ಚೆಕ್ ಮಾಡ್ತೀನಿ. ಒಂದೇ ಒಂದು ಸತಿ ಇನ್ಶೂರೆನ್ಸ್ ಅವರು ಯಾರು ಕಂಪಲ್ಸರಿ ಚೆಕ್ ಮಾಡಬೇಕು ಸರ್, ಸರಿಯಪ್ಪ ಅಂತ ಹೇಳಿ ಅವತ್ತು ಮಾತ್ರ ಮಾಡ್ತೀವಿ. ಕಾರಣ ಏನಂದರೆ ನಾವು ತಿನ್ನೋದು, ನಾವು ತಿರುಗೋ ಅಂಥ ಜಾಗ, ಪ್ರಕೃತಿಗೆ ಅನುಕೂಲವಾಗಿ ನಾವು ನಮ್ಮ ಜೀವನಕ್ಕೆ ಏನು ತೊಂದರೆ ಆಗಲ್ಲ, ಜ್ವರಗಳೇನು ಬರಲ್ಲ. ಈ ಇದರಲ್ಲಿನೂ ನಾನಾ ಥರ ಅಂತ ಪಕ್ಷಿಗಳಿರ್ತವೆ, ನಾನಾ ಥರ ಈ ಕೀಟಗಳು, ಹುಳುಗಳಿರ್ತಾವೆ ಕೆಳಗಡೆ. ಇವೆಲ್ಲ ಏನಂದರೆ ನಮಗೆ ಪ್ರತಿಯೊಂದೂ ಈ ನಮ್ಮ ಈ ಜೀವನದಲ್ಲಿ ಅವು ನಮ್ಮ ಜೊತೆಯಲ್ಲಿ ಇರೋದು. ಅದನ್ನು ಸಾಯಿಸ್ಬಿಟ್ರೆ ಈ ಕೆಮಿಕಲ್ ಹಾಕಿ ನಾವು ಸತ್ತೋಗಿದ್ರೆ ನಮಗೇನಾಗ್ತದೆ, ನಮಗೆ ಬೇಕಾಗಿರೋ ಅಂಥ ಶಕ್ತಿವಂತವಾದ ಶಕ್ತಿ ನಮಗೆ ಸಿಗ್ತದೆ. ಇದನ್ನು ನಾನು ಮನಸ್ಸಲ್ಲಿ ಅಂದ್ಕೊಂಡು ಹಿಂಗಿದ್ದೀವಿ ಅಂತೇಳಿ ನನ್ನ ಮಗನೂ ನಾವು ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಬೇಡ ಅಂತೇಳಿ ವ್ಯವಸಾಯ ಕಲಿಯಪ್ಪ ಅಂತೇಳಿ ಅವನಿಗೆ ಹಸು ಅಂದರೆ ಭಯ, ಎಷ್ಟೋ ದೂರದಲ್ಲಿ ಇರ್ತಾ ಇದ್ದ. ಕೋಳಿ ಹಿಡ್ಕೊಳ್ಳೋದು ಭಯ, ಅಂದರೆ ಅದು ಕಲಿಸಿಲ್ಲ ನಾವು. ಬೆಂಗಳೂರಲ್ಲಿ ಸಿಟಿನಲ್ಲಿ ಇದ್ಕೊಂಡು ಅದ್ರ ಹತ್ರಕ್ಕೆ ಹೋದರೆ ಅದು ಒದಿತೇನೋ ಅನ್ನೋದು ಭಯ. ಈ ಥರ ಬೈಗಳೆಲ್ಲ ಬಿಟ್ಟು ಈಗ ಅವನೇ ಹಿಡ್ಕೊಳ್ತಾ ಇದ್ದಾನೆ, ಇವೆಲ್ಲ ಮಾಡೋದೆಲ್ಲ ಮಾಡ್ತಾರೆ. ಇದು ಬರಬೇಕು ಅಂದರೆ